ಸೊ ಇದೆ ಕಾಳಿಂಗ ಮನೆ. ಇವಾಗ ಲೋಡ್ ಹೋಗ್ತಾ ಇದ್ದೀವಿ. ಸೊ ಇದೆ ನಮ್ಮ ಕಾಟೇಜು ನೋಡಿ, ಫುಲ್ಲು ಸುತ್ತ ಕಾಡು. ಗುಡ್ ಮಾರ್ನಿಂಗ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಆಗುಂಬೆಯಲ್ಲಿದ್ದೀನಿ. ಆಗುಂಬೆಯಲ್ಲಿ ಗುಡ್ಡಿಕೆರೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಳಿಂಗ ರಿಸರ್ವ್ ಅಂತದಿದೆ. ಸೊ ನಾವು ಬೆಂಗಳೂರಿಂದ ತೀರ್ಥಹಳ್ಳಿ ತನಕ ಬಸ್ಸಲ್ಲಿ ಬಂದ್ವಿ. ಅಲ್ಲಿಂದ ಲೋಕಲ್ ಬಸ್ ಅಂದರೆ ಮಿನಿ ಬಸ್ ತೊಗೊಂಡು ಗುಡ್ಡಿಕೆರೆಗೆ ಬಂದ್ವಿ. ಅದು ಎಷ್ಟೊಂದು 40 ರೂಪೀಸ್ ಪರ್ ಪರ್ಸನ್ ತೊಗೊತಾರೆ. ಸೊ ಗುಡ್ಡಿಕೆರೆಯಿಂದ ನೀವು ಆಟೋ ಮಾಡಿಕೊಂಡು ಇಲ್ಲಿ ಬರ್ಬೋದು. ಸೊ ನಾನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಕೂಡ ನೋಡಿ. ಸೊ ಬನ್ನಿ ಇವಾಗ ರೂಮ್ ನೋಡ್ಕೊಂಬರೋಣ. ರೂಮ್ಗೆ ಹೋಗೋಣ. ನೋಡಿ ರೂಮ್ ಟೂರ್. ಸೊ ಒಂದು ಆರ್ಡ್ರ್ ಬಿಟ್ಟಿದ್ದಾರೆ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಇದು ಟೇಬಲ್ಲು. ಆಮೇಲೆ ಮಾಮೂಲಿ ಫಾರೆಸ್ಟ್ ವ್ಯೂ ಇಲ್ಲ ಪ್ಲಾಂಟೇಶನ್ ವ್ಯೂನ. ಬನ್ನಿ ರೆಸ್ಟ್ ರೂಮ್ ನೋಡಿ. ಓಹ್, ಈ ವ್ಯೂ ನೋಡ್ಕೊಂಡು ಮಾಡ್ಬೋದು ಬಾತ್ರೂಮ್. ಓಕೆ, ಸ್ನಾನ ಮಾಡೋಕ್ಕೂ ಹಂಗೆ ಇದೆಯಾ? ಇವ್ರ ಪ್ಯಾಕೇಜಲ್ಲಿ ಏನು ಅಂದ್ರೆ ಒಂದು ಕಾಟೇಜ್ ಇದೆ. ಯಾಕಂದರೆ ಈ ಸತಿ ಕಾಟೇಜಲ್ಲೇ ನಾವು ಉಳ್ಕೋಬೇಕು ಅಂತ ಹೇಳಿದ್ರು. ಯಾಕಂದರೆ ಮಾನ್ಸೂನ್ ಟೈಮಲ್ಲಿ ಟೆಂಟ್ ಅಲ್ಲೋ ಇಲ್ಲ. ನಾನು ಲಾಸ್ಟ್ ಟೈಮ್ 10 years ಬ್ಯಾಕ್ ಬಂದಾಗ ಟೆಂಟಲ್ಲಿ ಸ್ಟೇ ಆಗಿದ್ದೆ. ಬಟ್ ಈ ಸತಿ ಅದಿಲ್ಲ. ಆಪ್ಷನ್ ಇರೋದು ಬರೀ ಕಾಟೇಜ್ ಓನ್ಲಿ. ಸೊ ನಮಗೆ 2 ಪರ್ಸನ್ಸ್ಗೆ 8,000 ಆಯಿತು ಸದ್ಯಕ್ಕೆ, ಜಸ್ಟ್ ಫಾರ್ ದ ಫುಡ್ಡು ಮತ್ತು ಕಾಟೇಜಿಗೆ. ಸೊ ಇವಾಗ ವಾಕ್ಗೆ ಸಪ್ರೇಟಾಗಿ ಕೊಡಬೇಕು. ಸೊ ಅದನ್ನು ನಾವು ಚೂಸ್ ಮಾಡ್ಕೊಬೋದು ಯಾವಾಗ ಏನು ಬೇಕು ಅಂದ್ಬಿಟ್ಟು. ಸೊ ಅದನ್ನೆಲ್ಲ ನಾನು ಆಮೇಲೆ ತೋರಿಸ್ತೀನಿ. ಸೊ ಇದು ಕಾಡು ಮಧ್ಯ ಇರೋದ್ರಿಂದ ನೀವು ಅವ್ರದ್ದೇ ಡಿನ್ನರು ಮತ್ತು ಲಂಚ್ ಆಪ್ಷನ್ ಎಲ್ಲ ತೊಗೊಬೇಕಾಗತ್ತೆ. ಸೊ ನಾವು ಎಲ್ಲನೂ ಆಪ್ಟ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಆಲ್ಮೋಸ್ಟ್ ಲೈಕ್ 6 to 7 ಕಿಲೋಮೀಟರ್ಸ್ ಆಚೆ ಹೋಗಬೇಕು ನಿಮಗೆ ಏನಾದರೂ ಸಿಗಬೇಕು ಅಂತಾದರೆ. ನೋಡಿ ಲೀಚು, ಅಪ್ಪ ಹಿಂಸೆ ಅಂದರೆ ಹಿಂಸೆ ಆಗೋದು ಅಂತ. ಸೊ ಇವರು ಕಾಡು ಮಧ್ಯದಲ್ಲಿ ವಾಕ್ ಕರ್ಕೊಂಡು ಹೋಗ್ತಾರೆ. ಅಂದರೆ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಕ್ಸ್. ಅಂದರೆ ಒಂದು ಟ್ರಯಲ್ ಟೈಪ್ ಇರುತ್ತೆ, ಒಂದು ಹರ್ಬ್ಸ್ ಇದೆ, ಒಂದು ಸ್ಟ್ರೀಮ್ ವಾಕ್ ಇದೆ, ಆ ಥರ. ಸೊ ನಾವು ನೋಡೋಣ, ಒಂದೊಂದೇ ಪ್ಯಾಕೇಜ್ ತೊಗೊಂಡು ಪರ್ ಪರ್ಸನ್ 350 ರೂಪೀಸ್ ಬೀಳುತ್ತೆ. ಒಂದೊಂದು ವಾಕು ಬೇರೆ ಬೇರೆ ಥರ ಇರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ನೋಡಬೇಕು ಅಂದ್ಬಿಟ್ಟೆ ನಾವು ಮಾನ್ಸೂನ್ ಟೈಮಲ್ಲೇ ಬಂದಿರೋದು. ಇವಾಗ ನಾವು ಸ್ಟ್ರೀಮ್ ವಾಕಿಗೆ ಬಂದಿದ್ದೀವಿ. ಇದು ಒಂದು ಸ್ಟ್ರೀಮ್ ಇರುತ್ತೆ, ಅದ್ರ ಪಕ್ಕದಲ್ಲೇ ನಡ್ಕೊಂಡು ಹೋಗೋದು. ಸೊ ಆ ನದಿ ಹತ್ರ ಏನೇನು ಪ್ರಾಣಿಗಳು ಸಿಗುತ್ತೆ ಅದನ್ನು ನಡ್ಕೊಂಡು ಹೋಗೋಣ. ನೋಡಿ ಇದೆ ಸ್ಟ್ರೀಮ್ ವಾಕಲ್ಲಿ ಲಾಸ್ಟಲ್ಲಿ ಸಿಗೋ ಸ್ಟ್ರೀಮ್ ಇದೆ. ಕಾಡು ನೋಡಿ ಹೆಂಗಿದೆ. ನೋಡಿ ಹೆಂಗಿದೆ. ಸೊ ಲಿಟ್ರಲಿ ನಾವು ಕಾಡು ಮಧ್ಯಾಹ್ನ ಇದ್ದೀವಿ. ಇಲ್ಲೊಂದಷ್ಟು ಅಡಿಕೆ ತೋಟನೂ ಇದೆ. ಆ ಸೈಡೆಲ್ಲ ನೋಡಿ ಫುಲ್ ಕಾಡೇ ಇರೋದು.
ಸೊ ಈ ಸ್ಟ್ರೀಮ್ ವಾಕಲ್ಲಿ ಏನು ಗೊತ್ತಾ, ನೀರು ಹತ್ರ ತುಂಬ ಹುಳಗಳು, ಕಪ್ಪೆಗಳು, ಆಮೇಲೆ ಹಾವುಗಳೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ಟ್ರೀಮ್ ವಾಕ್ ಮಾಡಿ ಎಷ್ಟು ಸಿಗುತ್ತೋ ಅಷ್ಟು ನೋಡೋಕ್ಕೆ ಹೋಗೋದು. ಬಟ್ ಮಳೆ ಮತ್ತು ಗೋಪ್ರಲ್ಲಿ ಅಷ್ಟೊಂದು ಜೂಮ್ ಎಲ್ಲ ಆಗೋಲ್ಲ. ಸೊ ನಾನು ಫೋಟೋ ತೆಗೆದಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಲಿಟ್ರಲಿ ನಾವು ಕಾಡು ಮಧ್ಯಾಹ್ನದೀವಿ. ನೋಡಿ, ಮಳೆಯಲ್ಲಿ ಪಕ್ಷಿಗಳು ಕೂಗ್ತಾರೋ ಸೌಂಡ್ ಕೇಳಿಸುತ್ತೆ ನಿಮಗೆ. ಇದೆ ಡೈನಿಂಗ್ ಏರಿಯಾ. ಸೊ ಇಲ್ಲಿ ನೋಡಿ, ನೀವು ಲೆನ್ಸು ತೊಗೊಬೋದು ರೆಂಟ್ಗೆ. ಆಮೇಲೆ ಎಲ್ಲ ಫೋಟೋಸ್ ಹಾಕಿದ್ದಾರೆ. ಇವಾಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಮಳೆ ಇರಲಿ ಏನೇ ಇರಲಿ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬನ್ನಿ, ಹೋಗ್ತಾ ಇದ್ದೀವಿ. ಇವಾಗ ಪೀಕ್ ಇನ್ನೂ ಹೋಗಿಲ್ಲ. ಮಳೇಲಿ ಟ್ರೆಕ್ ಮಾಡೋದು ಈಸಿ ಇಲ್ಲ. ಹತ್ತದೇನೋ ಹತ್ಬಿಟ್ವಿ, 2 ನಿಮಿಷ ರೆಸ್ಟ್ ತೊಗೊಳಂಗಿಲ್ಲ, ಲೀಚಸ್ ಬಂದುಬಿಡುತ್ತೆ. ಸೊ ಅದಕ್ಕೇ ರೆಸ್ಟು ತೊಗೊಳಂಗಿಲ್ಲ, ಡೈರೆಕ್ಟಾಗಿ ಅಲ್ಲಿಗೆ ಹೋಗಬೇಕು. ಬನ್ನಿ. ಸೊ ಇವಾಗ 1 ಅವರು ನೈಟ್ ವಾಕ್ ಅಂತ. ಸೊ ಫುಲ್ ಕತ್ಲೆ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ನಾನು ತೋರಿಸ್ತೀನಿ ಗೋಪ್ರಲ್ಲಿ. ತುಂಬ ಕಷ್ಟ ಗೋಪ್ರಲ್ಲಿ ನೈಟು. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. There are bush frogs, there are many different, so as I walk I'll just tell you what are the different calls. So this is golden back frog, Indosilvirana indica. One, yeah, okay. Close. There was another call coming from this side, like. I thought another frog is also there. No, females are big. ಸೊ ಇದು ವುಡ್ ಸ್ಪೈಡರ್ ಅಂತ ಸರ್. ಸೊ ಇದು ಗಂಡು ತುಂಬ ಸಣ್ಣದಿರುತ್ತೆ. ಸೊ ಕೆಂಪದಾಗಿರುತ್ತೆ ಮತ್ತು ಅಲ್ಲೆಲ್ಲೋ ಮೂಲೆಯಲ್ಲಿರುತ್ತೆ. ಇದರಲ್ಲಿ ಗಂಡಿಲ್ಲ, ಯಾಕಂದರೆ ಇದಿನ್ನೂ ಚಿಕ್ಕದು. Because it will have a blue ring on its eyes, around its eyes. So they are also like when it is closed. ಏನಾದರೂ ಹಾವು ಬಂದರೆ ಅದು ಈಸಿಯಾಗಿ ಕೆಳಗೆ ಬಿದ್ದು ಎಸ್ಕೇಪ್ ಆಗೋದು ಅಂತ. ಸೊ ಅದಕ್ಕೆ ಈ ಜಾತಿ ಎಲ್ಲ ಕಡೆ ಎಲ್ಲೇ ನೋಡಿದ್ರು ಎಡ್ಜಸ್ಸಲ್ಲೇ ಇರುತ್ತೆ. ಒಂದು ಇಲ್ಲಿ, ಒಂದು ಲೈಕ್ ಇಲ್ಲಿ, ಸೊ ಫುಲ್ ಎಡ್ಜಸ್ಸಲ್ಲೇ ಇರುತ್ತೆ. Light out. ಸೊ ನಾವು 3 ವಾಕ್ ಹೋದ್ವಿ. ಒಂದು ಸ್ಟ್ರೀಮ್ ವಾಕು, ಒಂದು ಪೀಕು, ಆಮೇಲೆ ಒಂದು ನೈಟ್ ಟ್ರಯಲ್ಲು. ಸೊ 3 ಸಖತ್ತಾಗಿತ್ತು. ಪೀಕ್ ಮಾತ್ರ ಸೂಪರಾಗಿತ್ತು. ಬಟ್ ಏನು ಅಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿತ್ತು. ಸೊ ಗೋಪುರ ತೆಗಿಯೋಕ್ಕಾಗಿಲ್ಲ, ಕ್ಯಾಮ್ರಾ ತೆಗಿಯೋಕ್ಕಾಗಿಲ್ಲ, ಕಂಪ್ಲೀಟ್ ವೆಟ್ಟು ನಾವು. ಸೊ ಬೇಜಾನ್ ಲೀಚಸ್ಸು, ಅದು ಬೇರೆ 2 ನಿಮಿಷ ನಿಂತ್ಕೊಳ್ಳೋಂಗಿಲ್ಲ. ಪೀಕ್ ಮೇಲೆ ಹತ್ತುತ್ತಾ ಇದ್ದೀವಿ, ಒಂದು ಸ್ವಲ್ಪ ನಿಂತ್ಕೊಂಡ್ರೆ
ಲೀಚಸ್ ಬಂದು ಕಚ್ಚುತ್ತೆ. ಬಟ್ ಬೇಜಾನ್ ಕಡೆ ಕಚ್ಚಿದೆ ನೋಡಿ, ಇಲ್ಲೆಲ್ಲ ಕಚ್ಚಿಬಿಟ್ಟಿದೆ ನನಗೆ, ಇಲ್ಲಿ ಕುತ್ತಿಗೆಯಲ್ಲೆಲ್ಲ ಕಚ್ಚಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಈ ಜಾಗ ಇರೋದೆ ಹಂಗೆ. ನೈಟ್ ಟ್ರಯಲಲ್ಲಿ ಏನು ಅಂದ್ರೆ ಕಂಪ್ಲೀಟ್ ಡಾರ್ಕ್ನೆಸ್ಸು, ಈ ಗೋಪ್ರಲ್ಲಿ ತೆಗಿಯೋಕ್ಕಾಗಲಿಲ್ಲ. ಬಟ್ ಒಂದಷ್ಟು ಫೋಟೋಸ್ ತೆಗೆದಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್ ಫ್ರಮ್ ಆಗುಂಬೆ.